ಮೊದಲಿಗೆ ಸ್ಥಿತಿ, ಮೊದಲನೇ ಅಭ್ಯಾಸ. ದ ಫಸ್ಟ್ ಟೈಪ್ ಆಫ್ ಪ್ರಾಕ್ಟೀಸಿಂಗ್ ದ ಆಕ್ಟಿವೇಟಿಂಗ್ ಸ್ಟ್ರೆಂಥನಿಂಗ್ ದ ಮಸಲ್ಸ್ ಈಸ್ ಲಿಫ್ಟಿಂಗ್ ಯುವರ್ ಟೋಸ್. ಕಾಲ್ ಬೆರಳುಗಳಿಗೆ ಚಾಲನೆ ಕೊಟ್ಕೊಳ್ಳೋಣ. ಮೊದಲಿಗೆ ಸ್ಥಿತಿ ಅಂತ ಹೇಳಿದ ತಕ್ಷಣ ಏನ್ ಮಾಡಬೇಕು? ತಾಡಾಸನಕ್ಕೆ ಬರ್ತೀರಾ. ಟೋಸ್ ಟುಗೆದರ್, heels together, thighs together, squeeze your buttocks, touch your chin, wrist region to the sideward region, fingers down, look front, squeeze your buttocks, ಪುಷ್ಟವನ್ನ ಗುದದ್ವಾರವನ್ನ ಕ್ಲೋಸ್ ಮಾಡಿದ್ದೀರಾ, ಸಂಪೂರ್ಣ ದೇಹ ನೇರವಾಗಿದೆ. This is the ಸ್ಥಿತಿ position. Now we will start with moving our toes 10 times movement and 10 times holding the toes in the same position. ಓಕೆ, ಈಗ ಮುಂದುವರಿಸೋಣ ನಮ್ಮ ಸಾಧನೆಯನ್ನ. ಮೊದಲಿಗೆ ಕಾಲ್ ಬೆರಳುಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಅಲ್ಲಿ ನೀವು ಕೂಡ ಜೊತೆಯಲ್ಲಿ ಮಾಡ್ಕೊಳ್ಳಿ. ನಂಬರ್ 1, toes up, down. Number 2, toes up, down. Number 3, toes up, ಎಲ್ಲ ಬೆರಳುಗಳು down. Number 4, down. Number 5, down. Number 6, down. Number 7, down. Number 8, down. Number 9, down. Number 10, toes up, stay there for a while. ಸ್ವಲ್ಪ ಹೊತ್ತು 10 ಕೌಂಟ್ಸ್ ಹಾಗೆ ಇರೋಣ. ಯಾವುದೇ ಬೆರಳುಗಳು ಭೂಮಿತಾಯಿಗೆ ಸ್ಪರ್ಶ ಮಾಡಿಲ್ಲ. ನೋಡಿ, ಸಂಪೂರ್ಣ ಬೆರಳು ಫ್ಲೋರ್ ಇಂದ ಮೇಲ್ಗಡೆ ಇದೆ. ಎಲ್ಲ ಬೆರಳುಗಳು ಮೇಲ್ಗಡೆ ಇದೆ, ಸ್ಟ್ರೆಚ್ ಆಗ್ತಾ ಇದೆ. ಗಮನಿಸ್ಕೊಳ್ಳಿ, ನಿಮಗ ಚಿನ್ ಬೋನ್ ಅಥವಾ ಮಂಡಿಯ ಚಿಪ್ಪಿನ ಕೆಳಗಿನ ಭಾಗದಲ್ಲಿ ನಿಮಗೆ ಸ್ಟ್ರೆಂಥನ್ ಆಗ್ತಾ ಇದೆ. ಸ್ಟೇ ದೇರ್ ಫಾರ್ ಎ ವೈಲ್. 1, 2, 3, 4, 5, 6, 7, 8, 9 and 10. Relax. Release the toes down and relax in Shitila Dandasana, Shitila Tadasana. Close your eyes. Be strong. Relax. Relax. Within one or two long, deep, continuous inhalation and exhalation. Your body is fit and fine for the next set. ನಮ್ಮ ಸಾಧನೆಯನ್ನ ಹಾಗೆ ಮುಂದುವರಿಸೋಣ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟೈಪ್. ಸೆಕೆಂಡ್ ಪೊಸಿಷನ್, ಸ್ಥಿತಿ. ಸ್ಥಿತಿ ಅಂದ ತಕ್ಷಣ ತಾಡಾಸನ. ಟೋಸ್ ಟುಗೆದರ್, heels together, knees together, thighs together, touch your wrist region to the sideward region, fingers down, squeeze your buttocks, look front. This is the Sthiti position. Now, let us try to lift your entire foot. ಮೇಲಿನ ಸಂಪೂರ್ಣ ಪಾದಗಳನ್ನ ಸಾಧ್ಯವಾದಷ್ಟು ಮೇಲೆತ್ತುವ ಪ್ರಯತ್ನ. Now let us go for the count now. ನೋಡ್ಕೊಳ್ಳಿ ಇಲ್ಲಿ. Number 1, ಸಂಪೂರ್ಣ ಮೇಲೆತ್ತಾ ಇದ್ದಾರೆ, down. Number 2, up, down. Number 3, down. Number 4, down. Number 5, down. Number 6, down. Number 7, down. Number 8, down. Number 9, down. Number 10, ಬೇಕಾದ್ರೆ ಸ್ವಲ್ಪ ಸಪೋರ್ಟ್ ತೆಗೆದುಕೊಳ್ಬೋದು, ಗೋಡೆ ಸಹಾಯ ಬೇಕಾದ್ರೆ ತೆಗೆದುಕೊಳ್ಬೋದು. ಸಂಪೂರ್ಣ ದೇಹದ ಪಾದದ ಮೇಲಿನ ಭಾಗವನ್ನು ಮೇಲೆತ್ತಬೇಕು. ಹೀಲ್ಸ್ ಮೇಲೆ ಮಾತ್ರ ಸಂಪೂರ್ಣ ದೇಹದ ಭಾರ ಇದೆ. ಎಸ್, ಗೋಡೆ ಸಹಾಯ ತೆಗೆದುಕೊಳ್ಳಿ. ಯಾರಾದರೂ
ನಿಮ್ಮ ಅಕ್ಕಪಕ್ಕದವ್ರ ಸಹಾಯ ತೆಗೆದುಕೊಳ್ಳಿ. ಸೊ ಎಂಟೈರ್ ಬಾಡಿ ವಿಲ್ ಬಿ ಆನ್ ದ ಹೀಲ್ಸ್. ಹಿಮ್ಮಡಿ ಮೇಲೆ ಸಂಪೂರ್ಣ ದೇಹದ ಭಾರ. ಸ್ಟೇ ಫಾರ್ 10 ಕೌಂಟ್ಸ್. 1 2 3 4 5 6 7 8 9 10. ನಿಧಾನವಾಗಿ ಸಂಪೂರ್ಣ ಪಾದವನ್ನು ಕೆಳಗಿಳಿಸಿ. ವಿಶ್ರಾಂತ್. ಶೀತಲ ತಾಡಾಸನದಲ್ಲಿ ವಿಶ್ರಾಂತ್. Legs apart, hands apart. Close your eyes and relax. ವಿಶ್ರಾಂತ್. ನಿಮ್ಮ ಹಿಮ್ಮಡಿಯ ಭಾಗ ಮತ್ತೆ ಮೀನು ಖಂಡದ ಭಾಗಕ್ಕೆ ಸಾಕಷ್ಟು ಚಾಲನೆಯನ್ನು ಕೊಟ್ಟಿದ್ದೀರ. ಈಗ ಮೀನು ಖಂಡದ ಹಿಂದಿನ ಭಾಗ, ದ ಬ್ಯಾಕ್ ಸೈಡ್ ರೀಜನ್, ನಿಮ್ಮ ಹಿಂದಿನ ಭಾಗ, ಈ ಪೋರ್ಷನ್ಗೆ ನಿಮಗೆ ಈಗ ಚಾಲನೆ ಕೊಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂಥ ಮಸಲ್ಸ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀರಿ. ಎಸ್ಪೆಷಲಿ ದಿಸ್ ಇಸ್ ವೆರಿ ಗುಡ್ ಫಾರ್ ವೆರಿಕೋಸ್. ಯಾರಿಗೆ ವೆರಿಕೋಸ್ ಪ್ರಾಬ್ಲಮ್ ಬರದೇ ಇರತಕ್ಕಂಥ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಇದು ಒಂದು ವ್ಯಾಯಾಮ ಅಥವಾ ಆಸನ ಆಗಿದೆ. ಅಥವಾ ಇರ್ತಕ್ಕಂಥವ್ರಿಗೆ ಹೊರಟು ಹೋಗ್ತಕ್ಕಂಥದ್ದು ಕೂಡ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಟೈಪ್, ದ ಮೂರನೇ ಟೈಪ್ಗೆ ಹೋಗೋಣ. ಸೊ ಸ್ಥಿತಿ, ಹೀಲ್ಸ್. ಸರ್ ಟರ್ನ್ ಈಗ ಹಿಂಗೆ ಇರಲಿ, ಹೀಲ್ಸ್ ನೋಡಿಸ್ಬೇಕು ಈಗ. ಬ್ಯಾಕ್ ಸೈಡ್ ಹೀಲ್ ಎತ್ತತ್ತಿ, ಹಿಂದ್ಗಡೆ ತಿರ್ಕೊಳ್ಳಿ ನಾವು, ಇಲ್ಲ ಅದೇ ಕ್ಯಾಮ್ರಾ ಇಲ್ಲಿ ಹಿಂದೆ ತೊಗೊಂಬರ್ತೀರಾ. ಹೀಲ್ಸ್ ಕಾಣಿಸತ್ತಾ? ಹೀಲ್ಸ್ ಎತ್ತತ್ತಿ ಇವಾಗ ಮೇಲಕ್ಕೆ. ಓಕೆ, ಅದು ಎಡಿಟ್ ಮಾಡ್ಕೊಳ್ಳಿ ಅದು ಆಮೇಲೆ. ಅಲ್ಲ, ಇವಾಗ ನಾವು ಮಾತಾಡಿದ್ದೆಲ್ಲ ಬಂದಿರುತ್ತಲ್ಲ ಅದಕ್ಕೆ. ಓಕೆ, ಸರಿನಾ? ಓಕೆ, ಸೊ ನಾವು ವಿಲ್ ಮೂವ್ ಫಾರ್ ದ ಥರ್ಡ್ ಒನ್. ಈಗ ಏನಾಗ್ತಾ ಇದೆ, ಹಿಮ್ಮಡಿಯ ಭಾಗವನ್ನ ಸ್ವಲ್ಪ ಒಂದೇ ಒಂದು 2 ಇಂಚ್ ಮಾತ್ರ ಮೇಲೆ ಎತ್ತರ. 10 ಡಿಗ್ರಿ ಅಂತ ನಾವು ಕರಿತೀರಿ. ಓನ್ಲಿ 10 ಡಿಗ್ರಿ ಅಪ್ ಅಂಡ್ ಡೌನ್ ಮಾಡ್ಕೊಳ್ತಾ ಹೋಗ್ತಾರೆ. 10 ಕೌಂಟ್ಸ್ ಮೂವ್ಮೆಂಟ್ ಇರ್ತದೆ, 10 ಕೌಂಟ್ಸ್ ಹೋಲ್ಡ್ ಅಲ್ಲಿ ಇರ್ತದೆ. ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಕ್ಟೀಸ್ ನೌ. ಸ್ಥಿತಿ. ನೌ ಟ್ರೈ ಟು ಲಿಫ್ಟ್ ಯುವರ್ ಬ್ಯಾಕ್ ಸೈಡ್ ಆಫ್ ದ ಹೀಲ್ಸ್ 10 ಡಿಗ್ರಿ ಅಪ್. 1 ಡೌನ್. ಕೆಳಗಡೆ ಡೌನ್ ಬಂದಾಗ ಫ್ಲೋರ್ಗೆ ಟಚ್ ಆಗೋದಿಲ್ಲ, ಸ್ವಲ್ಪ ಮೂವ್ಮೆಂಟ್ ಮಾತ್ರ ಇರ್ತದೆ. 2 down, 3 down, 4 down, 5 down, 6 down, 7 down, 8 down, 9 down, 10. ಸ್ವಲ್ಪ ಸ್ಟೇ ಆಗಲಿ. 10 ಡಿಗ್ರಿ ಮೇಲೆ ಇರ್ತದೆ. ಹೋಲ್ಡ್ ದ ಪೊಸಿಷನ್ ಫಾರ್ 10 ಕೌಂಟ್ಸ್. 1 2 3 4 5 6 7 8 9 10. ಹಾಗೆ 20 to 30 ಡಿಗ್ರಿ ಮೇಲೆ ಎತ್ತೋಣ. ಗಿವ್ ದ ಮೂಮೆಂಟ್ ಆಫ್ 20 to 30 ಡಿಗ್ರಿ ಅಪ್ ಅಂಡ್ ಡೌನ್. 1 2 3 4 5 6 7 8 9 10. ಹಾಗೆ 10 ಕೌಂಟ್ಸ್ ಅಲ್ಲಿ ಹಾಗೆ ಹೋಲ್ಡ್ ಮಾಡಿ. 1 2 3 4 5 6 7 8 9 10. Now let us lift your entire heels up. ಸಂಪೂರ್ಣ ಹೀಲ್ಸ್ ಅನ್ನ ಮೇಲೆ ಎತ್ತುವ ಪ್ರಯತ್ನ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ 60 to 90 ಡಿಗ್ರಿ ಎಷ್ಟಾದ್ರೆ ಅಷ್ಟು
ಸಂಪೂರ್ಣ ಹೀಲ್ಸ್ ಅನ್ನ ಮೇಲೆತ್ತೀರಾ, ಆಮೇಲೆ ಕೆಳಗಡೆ ಬರ್ತೀರಾ. ಇಟ್ ಈಸ್ ದ ಮೂಮೆಂಟ್ ಫಾರ್ ದ ಎಂಟೈರ್ ಹೀಲ್ಸ್. ಹೀಲ್ಸ್ ಟುಗೆದರ್, knees together, thighs together, squeeze your buttocks, look front, chest up. This is the sthiti position. Now we'll go for slowly bend down, down, ಕೆಳಗಡೆ ಕೆಳಗಡೆ, ಪುಷ್ಟ ಕೆಳಗಡೆ ಹಾಕ್ತಾ ಇರಲಿ, ಡೌನ್ ಡೌನ್ ಡೌನ್. ಈಗ ಎದೆಯ ಭಾಗಕ್ಕೆ ಚಾಲನೆ ಮೇಲೆ ಕೆಳಗಡೆ ಮಾಡ್ಕೊಳ್ತೀರಾ. ಚೆಸ್ಟ್ ಅಪ್, 1 and down, 2. ಇಲ್ಲಿ ನೋಡಿ, ಮಂಡಿ ಹಾಗೆ ಇದೆ, ಮಂಡಿಗೆ ಚಾಲನೆ ಕೊಡ್ತಾ ಇಲ್ಲ, ಪುಷ್ಟಕ್ಕೆ ಚಾಲನೆ ಕೊಡ್ತಾ ಇಲ್ಲ, ದೇಹದ ಮೇಲಿನ ಭಾಗಕ್ಕೆ ಮಾತ್ರ ಚಾಲನೆ. 3 ಅಪ್, 4 ಅಪ್, 5 ಅಪ್, 6 ಅಪ್, 7 ಅಪ್, 8 ಅಪ್, 9 ಅಪ್, 10 ಡೌನ್. ಡೌನ್ ಅಲ್ಲಿ ಹಾಗೆ ಇರ್ತೀರ, 10 ಕೌಂಟ್ಸು. 1 2 3 4 5 6 7 8 9 10. Chest up, stay there for a while. 1 2 3 4 5 6 7 8 9 10. Slowly come up and relax in ಶೀತಲ ತಾಡಾಸನ. ತೊಡೆಯ ಭಾಗದಲ್ಲಿ ಎಳೆತ ಸೆಳೆತವನ್ನು ಗಮನಿಸಿ. ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಎಳೆತ ಸೆಳೆತ ಆಗ್ತದೆ ಗಮನಿಸಿ. Strengthening the muscles. Now you're relaxing. Relax. Relax. Let's go for second type of raising and coming down the buttocks region, the lower region. Sitting, toes together, heels together, thighs together, squeeze your buttocks, look front, nera drishti. Go to the position of second one, down, down, down. ಸಂಪೂರ್ಣ ಕೆಳಗಡೆ, ಪುಷ್ಟ ಕೆಳಗಡೆ, ಪುಷ್ಟ ಕೆಳಗಡೆ, ದೇಹ ಮುಂದೆ ನೋಡ್ತಾ ಇದೆ. ಈಗ ಪುಷ್ಟಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. Number 1, ಪುಷ್ಟ ಅಪ್, down, 2 ಅಪ್, down, 3 ಅಪ್. ಇಲ್ಲಿ ನೋಡಿ, ಪುಷ್ಟದ ಭಾಗಕ್ಕೆ ಚಾಲನೆ ಕೊಡ್ತಾ ಇದೆ. 4 ಅಪ್, down, 5 ಅಪ್, down, 6 ಅಪ್, down, 7 ಅಪ್, down, 8 ಅಪ್, down, 9 up, down, 10 up. Stay in the position. ಮೇಲೆ ಪುಷ್ಟ ಮೇಲೆ ಹಾಗೆ ಇರಲಿ. 1 2 3 4 5 6 7 8 9 10. buttocks down. ಪುಷ್ಟ ಕೆಳಗಡೆ, ಪುಷ್ಟ ಕೆಳಗಡೆ. 1 2 3 4 5 6 7 8 9 10. Slowly come up and relax in Shitila Thadasana. Close your eyes and relax. ಕಣ್ಣುಗಳ ಮುಚ್ಚಿರಲಿ. ವಿಶ್ರಾಮ. ವಿಶ್ರಾಮ. Relax.